ಇವತ್ತು ತುಂಬಾ ಸುಲಭವಾಗಿ ಮಾಡುವಂತಹ ಒಂದು ಆರೋಗ್ಯಕರವಾಗಿರುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ. ಇದು ರವಾ ಮತ್ತು ಬೇಸನ್ ಇದ್ದರೆ ಸಾಕು, ಒಂದು 5 ನಿಮಿಷದಲ್ಲಿ ತಯಾರು ಮಾಡ್ಕೊಬೋದು ಈ ರೆಸಿಪಿ. ಸೊ ನೋಡ್ತಿರ್ಬೋದು, ಪಿಜ್ಜಾ ಯಾವ ರೀತಿ ತಿಂತೀವಲ್ಲ ಅದೇ ರೀತಿ ರುಚಿ ಇರುತ್ತೆ ಇದ್ರದ್ದು. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕ್ಕೊತಿದ್ದೀನಿ. ಈ ಚಿರೋಟೆ ರವೆ ನಿಮ್ಮಲ್ಲಿ ಇಲ್ಲ ಅಂದರೆ ನೀವಿಲ್ಲಿ ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತೇವಲ್ಲ ಅದು ಕೂಡ ತೊಗೋಬೋದು. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. 2 ಕಪ್ ರವೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತು 1 ಕಪ್ ಆಗುವಷ್ಟು ಮೊಸರು ಹಾಕ್ತಿದ್ದೀನಿ ಮತ್ತು 1 ಕಪ್ ಆಗುವಷ್ಟು ಇಲ್ಲಿ ನೀರು ಸೇರಿಸ್ತಿದ್ದೀನಿ. ಇವಾಗ ಎಲ್ಲ ಸಾಮಗ್ರಿ ನಾನು ಹಾಗೆಯೇ ಮೊದಲಿಗೆ ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಣ್ಣ ಪುಟ್ಟ ಹಸಿವಿಗೆ ಅಥವಾ ರಾತ್ರಿ ಊಟಕ್ಕೆ ಲೈಟ್ ಆಗಿರಬೇಕಂದ್ರೆ ಈ ರೆಸಿಪಿನ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಮತ್ತು ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಮತ್ತೆ ಹಾಕಿದ್ದ. ಇವಾಗ ಟೋಟಲಿ 1.5 ಕಪ್ ಆಗುವಷ್ಟು ನೀರು ಹಾಕಿನಿ. ಮತ್ತು ಇನ್ನೊಂದು ಸ್ವಲ್ಪನೇ ಹಾಕ್ಕೊಂಡಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪನೇ ಹಾಕ್ಕೊತ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿದ್ದು. ಜಾಸ್ತಿ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ತಿಳಿಯಾಗಿ ಇರಲಿ. ನೋಡಿ, ಇವಾಗ ಈ ರೀತಿಯಾಗಿದೆ. ಇದಕ್ಕೆ ಒಂದು 5 ನಿಮಿಷದಕ್ಕೆ ರೆಸ್ಟ್ ಮಾಡ್ಕೊ ಬಿಡ್ತಿದ್ದೀನಿ. ನಾನಿಲ್ಲಿ ಸಣ್ಣ ರವೆ ಯೂಸ್ ಮಾಡಿದ್ನಲ್ಲ, ಹೀಗಾಗಿ ಒಂದು 5 ನಿಮಿಷ ಆಗೋ ತನಕ ಬಿಟ್ಟಿದ್ದ. ನೀವು ದಪ್ಪ ರವೆ ಯೂಸ್ ಮಾಡಿದರೆ ಒಂದು 10ರಿಂದ 15 ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕೊ ಬಿಟ್ಟರೆ ಸಾಕಾಗುತ್ತೆ. ಇವಾಗ ಇದರಲ್ಲಿ ಸ್ವಲ್ಪ ತರಕಾರಿ ಸೇರಿಸ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಬೇಜ್ ಹಾಕ್ತಿದ್ದೀನಿ. ನಿಮ್ಮಲ್ಲಿ ಯಾವ ತರಕಾರಿ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು, ಅದು ಇದು ಅಂತೇನಿಲ್ಲ. ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಮತ್ತು ಹಸಿ ಶುಂಠಿ ಹಾಕಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ 1-2 ಈರುಳ್ಳಿ ಹಾಕ್ತಿದ್ದೀನಿ. ಇದರಲ್ಲಿ ಮನೆಯಲ್ಲಿ ಏನು ತರಕಾರಿ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು ಈ ರೆಸಿಪಿ. ನನ್ನ ಬಳಿ ಏನಿದೆ ನಾನು ಅದನ್ನೇ ತೊಗೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲೆ ಸೇರಿಸ್ತಿದ್ದೀನಿ. ಮತ್ತು ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಆಯಿತು ಅಂದರೆ ನೀವಿಲ್ಲಿ ಹಾಕೋಬೋದು. ಹೆಲ್ದಿಯಾಗಿರುತ್ತೆ ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ. ಮಕ್ಕಳು ಏನಾದರೂ ಪಿಜ್ಜಾ ಬೇಕಂತೇಳಿ ಹಠ ಹಿಡಿದ್ರೆ ನೀವು ಈ ರೀತಿನ ಮಾಡಿಕೊಟ್ಟು ನೋಡಿ, ದಿನಾಲೂ ಬೇಡ್ತಾರೆ. ಮತ್ತು ನಿಮಗೆ ಅಷ್ಟು ರುಚಿಯಾಗಿ ಬರುತ್ತೆ ಈ ಬ್ರೇಕ್ಫಾಸ್ಟ್. ಇವಾಗ ಮತ್ತೆ 1 ಕಪ್ ಆಗೋಷ್ಟು ನಾನಿಲ್ಲಿ ನೀರು ಹಾಕ್ತಿದ್ದೀನಿ. ಇದರಲ್ಲಿ ಬೇಸನ್ ಹಿಟ್ಟು ಇರುತ್ತೆ ಅಲ್ವಾ, ಅದು ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ. ಓಕೆ, ನೋಡಿ ಎಲ್ಲ ಸೇರಿಸಿ ಈ ರೀತಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಡ್ಲಿ ಹಿಟ್ಟು ಇರುತ್ತೆ ಅಲ್ವಾ, ಅದೇ ರೀತಿಯಾಗಿರ್ಬೇಕು ಇದು ಕೂಡ. ಮತ್ತು ಒಂದು ಸ್ವಲ್ಪನೇ ಗಟ್ಟಿ ಅನ್ನಿಸ್ತಿದೆ, ಹೀಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡ್ತಿರ್ಬೋದು ಬೆಟರ್ ಯಾವ ರೀತಿ ಆಗಿದೆ ಅಂತೇಳಿ. ಇವಾಗ ಕೊನೆಯಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಇನೋ ಪೌಡರ್ ಹಾಕ್ಕೊತಿದ್ದೀನಿ. ಗ್ರೀನ್ ಪಾಕೆಟಲ್ಲಿ ಬರುತ್ತೆ ಅಲ್ವಾ, ಅದನ್ನೇ ಹಾಕ್ಕೊಳ್ಳಿ. ಒಂದು ವೇಳೆ ನಿಮ್ಮಲ್ಲಿ ಇನೋ ಪೌಡರ್ ಇಲ್ಲ ಅಂದರೆ ನೀವು ಇಲ್ಲಿ ಸ್ವಲ್ಪ ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು. ಬಟ್ ಯಾವ್ದು ಹಾಕಿರ್ಬಿ ಕೊನೆಯಲ್ಲೇ ಹಾಕ್ಕೊಳ್ಳಿ. ಇಲ್ಲಿ ಪ್ಯಾನ್ ಇಟ್ಕೊಂಡು ನಾನು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಇವಾಗ ಎಣ್ಣೆ ಗರಮ್ ಆಗಿದೆ. ಇವಾಗ ಎಣ್ಣೆ ಗರಮ್ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ನಾನಿಲ್ಲಿ ಜೀರಿಗೆ ಕೂಡ ಸೇರಿಸ್ತಿದ್ದೀನಿ. ಇವಾಗ ಮೊದಲಿಗೆ ಸಾಸಿವೆ ಜೀರಿಗೆ ಹುರಿಬೇಕು ಅಥವಾ ಚಟಪಟ ಅನ್ನಬೇಕು, ಅಲ್ಲಿ ತನಕ ನೀವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಮತ್ತು ಇವಾಗ ನೋಡಿ, ಸಾಸಿವೆ ಚಟಪಟ ಅಂದಾದಮೇಲೆ ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಈ ರೀತಿ. ಓಕೆ, ನೋಡಿ ಎಲ್ಲ ಸೇರಿಸಿ ಕರಿಬೇವು ಸೊಪ್ಪು ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ. ಇವಾಗ ಇದರಲ್ಲಿ ಈ ಬೆಟರ್ನ ಸುಮಾರು ನಾನಿಲ್ಲಿ ಒಂದು 3 ಚಮಚ ಆಗುವಷ್ಟು ಈ ಹಿಟ್ಟನ್ನ ಸೇರಿಸ್ತಿದ್ದೀನಿ. ಸ್ವಲ್ಪ ದಪ್ಪನೇ ಇರಲಿ, ಜಾಸ್ತಿ ತೆಳ್ಳಗೆ ಹಾಕ್ಕೋಬಾರ್ದು ಇದು. ಓಕೆ, ನೋಡಿ ಎಲ್ಲ ಸೇರಿಸಿರೋದನ್ನ ಇವಾಗ ಗ್ಯಾಸ್ ಸ್ಲೋ ಇದೆ. ಸ್ಲೋ ಗ್ಯಾಸ್ನಲ್ಲಿ ಹಿಟ್ಟು ಹಾಕಿದ ಮೇಲೆ ಇದಕ್ಕೆ ಒಂದು 4 ನಿಮಿಷ ಆಗೋ ತನಕ ಇದನ್ನು ಮುಚ್ಚಿಡಬೇಕಾಗುತ್ತೆ. ನೋಡಿ, ಟೋಟಲಿ ಎಲ್ಲ ಸೇರಿಸಿದಾಗೆ ಒಂದು 4 ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ಪೂರ್ತಿಯಾಗಿ ಮೇಲೆ ಡ್ರೈ ಆಗಿದೆ ಇದು, ಅಂದರೆ ಬೆಂದಿದೆ ಅಂತ ಅರ್ಥ. ಮೇಲೆ ಇವಾಗ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ ನಾನಿಲ್ಲಿ. ಓಕೆ, ನೋಡಿ ಎಣ್ಣೆ ಹಾಕಿ ಇದನ್ನು ಸ್ಲೋಲಿಯಾಗಿ ಹಾಕಿ ಮತ್ತೆ ಕೆಳಗಡೆ ಕ್ರಿಸ್ಪಿ ಆಗಬೇಕು. ಮತ್ತು ಇದನ್ನು ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ಟೈಮ್ ಹೆಚ್ಚು ಕಮ್ಮಿ ಹಿಡಿಬೋದು ನಿಮಗಿಲ್ಲಿ. ವಾವ್, ನೋಡಿ ಎಷ್ಟು ಕಲರ್ ಬಂದಿದೆ ಅಲ್ವಾ. ನಾವು ಬೇಸನ್ ಹಿಟ್ಟು ಹಾಕಿರ್ತೇವಲ್ಲ, ಹೀಗಾಗಿ ಕ್ರಿಸ್ಪಿ ಕೂಡ ಬರುತ್ತೆ ಮತ್ತು ಕಲರ್ ಕೂಡ ಬರುತ್ತೆ ಅದಕ್ಕೆ. ಮತ್ತು ಒಂದು ಸ್ವಲ್ಪ ನಾನಿಲ್ಲಿ ಕೆಳಗೆ ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಇದನ್ನು ಹಾಕ್ತಿದ್ದೀನಿ. ಓಕೆ, ನೋಡಿ ಕೆಳಗಡೆ ಕೂಡ ನಾನು ಬೇಯಿಸ್ಕೊಂಡು ತೊಗೊಂಡಿದ್ದೆ. ಇವಾಗ ಚೆಕ್ ಮಾಡಿ ನೋಡ್ತಿದ್ದೀನಿ ಆಗಿದೆ ಇಲ್ಲ ಅಂಥೇಳಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ಸೊ ನೋಡಿದ್ರೇ ತಿನ್ಬೇಕು ಅನ್ನಿಸ್ತಿದೆ, ಅಷ್ಟು ಕ್ರಿಸ್ಪಿ ಇರುತ್ತೆ ಇದು ಮೇಲಿನ ಲೇಯರ. ಸೊ ನೋಡಿ, ನಮ್ಮ ಹೆಲ್ದಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ. ನೀವು ರಾತ್ರಿ ಊಟ ಕೂಡ ಮಾಡ್ಬೋದು ಇದು, ಮತ್ತು ಮುಂಜಾನೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು. ಅಥವಾ ನಿಮಗೆ ಸಣ್ಣ ಪುಟ್ಟ ಹಸಿವಿದ್ದರೆ ಅದು ಕೂಡ ಈ ರೆಸಿಪಿನ ಮಾಡ್ಬೋದು. ಚಟ್ಮಟ್ನಲ್ಲಿ ತಯಾರಾಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.